ನಾವು ಪ್ರಪಂಚದಲ್ಲಿ ಬದುಕುತ್ತಿರುವಾಗ ನಮಗೆ ಈ 5 ಬಲಗಳು ಇರಬೇಕು. ಈ 5 ಬಲಗಳಿಂದ ನಾವು ಯಾರಿಗೂ ಭಯಪಡದೆ, ಹಾಗೆ ಯಾರ ಮುಂದೆನೂ ಕಡಿಮೆಯಾಗದಂತೆ ಬದುಕಬಹುದು. ಯಾರಿಗೆ ಈ 5 ಬಲಗಳಿವೆಯೋ ಅವರು ನಮ್ಮನ್ನು ಕೀಳಾಗಿ ನೋಡುವುದು ಮತ್ತು ಭಯಪಡಿಸಲು ನೋಡುತ್ತಾರೆ. 5 ಬಲಗಳಲ್ಲಿ ಮೊದಲನೆಯದು ಸ್ಥಿರವಾದ ಆದಾಯ, ಹಣ, ಬಂಗಾರ ಮತ್ತು ಇನ್ನಿತರ ಆಸ್ತಿ. ಹಣಕ್ಕೆ ಸಂಬಂಧಿಸಿದ್ದು ನಾವು ಬದುಕುವುದಕ್ಕೆ ಸ್ಥಿರವಾದ ಆದಾಯ, ಹಾಗೆ ಏನಾದರೂ ಕಷ್ಟ ಬಂದರೆ ಖರ್ಚು ಮಾಡಲು ಹಣ ಮತ್ತು ಬಂಗಾರ. ಇನ್ನೂ ದೊಡ್ಡ ಕಷ್ಟ ಬಂದರೆ ಅದನ್ನು ಎದುರಿಸಲು ಸ್ವಲ್ಪ ಆಸ್ತಿ ಇರಬೇಕು. ಇಲ್ಲದವರು ಎಷ್ಟೇ ಕಷ್ಟವಾದರೂ ಎಷ್ಟೇ ದಿನಗಳಾದರೂ ಸಂಪಾದಿಸಿಕೊಳ್ಳಬೇಕು. ಎರಡನೆಯದು ಆರೋಗ್ಯ, ಶಾರೀರಿಕ ಬಲ ಮತ್ತು ಸ್ವಚ್ಛತೆ. ಇದರಲ್ಲಿ ಅನಾರೋಗ್ಯ ಸಮಸ್ಯೆ ಬರದ ಹಾಗೆ ನೋಡಿಕೊಳ್ಳಬೇಕು. ಒಂದು ವೇಳೆ ಬಂದರೂ ಪೂರ್ತಿಯಾಗಿ ಗುಣಮುಖರಾಗಲು ಪ್ರಯತ್ನಿಸಬೇಕು. ಇಲ್ಲವಾದರೆ ಕನಿಷ್ಠ ಪಕ್ಷ ಹೆಚ್ಚಾಗದಂತೆಯಾದರೂ ನೋಡಿಕೊಳ್ಳಬೇಕು. ಆರೋಗ್ಯದ ಜೊತೆ ಶಾರೀರಿಕ ಬಲ ಕೂಡ ಇರಬೇಕು. ಶಾರೀರಿಕ ಬಲಕ್ಕಾಗಿ ಒಳ್ಳೆಯ ಆಹಾರವನ್ನು ನಾವು ಸೇವಿಸಬೇಕು. ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಬೇಕು. ಹೊರಗಡೆಯ ಆಹಾರವನ್ನು ತ್ಯಜಿಸಬೇಕು. ಇದರ ಜೊತೆ ಸ್ವಚ್ಛತೆಯಿಂದ ಇರಬೇಕು. ನಾವು ಸ್ವಚ್ಛತೆಯಿಂದಿದ್ದರೇ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಾಗುವುದು. ಮೂರನೆಯದ್ದು ಓದು, ಗ್ರ್ಯಾಜುಯೇಷನ್. ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಆ್ಯಂಡ್ ಲ್ಯಾಪ್ಟಾಪ್ ಬಳಸುವುದು. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರುವುದು ಕನಿಷ್ಠ ಓದು, ಗ್ರ್ಯಾಜುಯೇಷನ್. ಅಂದರೆ ಯಾವುದಾದರೂ ಡಿಗ್ರಿ. ಏಕೆಂದರೆ ಒಂದು ಕಲೆಕ್ಟರ್ ಆಗಬೇಕಾದರೆ ಮತ್ತು ಗ್ರ್ಯಾಜುಯೇಟ್ MLCಯಲ್ಲಿ ಓಟು ಹಾಕಬೇಕಾದರೆ ಕನಿಷ್ಠ ಡಿಗ್ರಿ ಮಾಡಿರಬೇಕು. ಇದರ ಜೊತೆ ಎಲ್ಲರಿಗೂ ಬರಬೇಕಾಗಿರುವ ಲ್ಯಾಂಗ್ವೇಜ್ ಇಂಗ್ಲಿಷ್. ನೀವು ಗಮನಿಸಿದರೆ ತುಂಬ ಜನ ಕೋಪ ಬಂದಾಗ ಇತರರನ್ನು ಕೀಳಾಗಿ ನೋಡಲು ಇಂಗ್ಲಿಷ್ ಭಾಷೆ ಉಪಯೋಗಿಸುತ್ತಾರೆ. ಈ ಇಂಗ್ಲಿಷ್ ಭಾಷೆಯಲ್ಲಿ ಪರ್ಫೆಕ್ಟ್ ಆಗಿರುವುದು ಬಹಳ ಮುಖ್ಯ. ಇದರ ಜೊತೆ ಹಿಂದಿ ಬಂದರೆ ಇನ್ನೂ ಒಳ್ಳೆಯದು. ಈ ಭಾಷೆ ಜೊತೆಗೆ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಬಳಸುವುದರ ಬಗ್ಗೆ ಸ್ವಲ್ಪವಾದರೂ ತಿಳಿದಿರಬೇಕು. ನಾಲ್ಕನೆಯದು ಲೋಕಜ್ಞಾನ, ಹ್ಯೂಮನ್ ಸೈಕಾಲಜಿ ಕಲಿತುಕೊಳ್ಳುವುದು ಮತ್ತು ಅಪ್ಡೇಟ್ ಆಗುವುದು. ಅಂದರೆ ಪ್ರತಿಯೊಂದು ವಿಷಯದಲ್ಲಿ ಕನಿಷ್ಠ ಜ್ಞಾನ ಇರಬೇಕು. ಒಬ್ಬ ಮನುಷ್ಯನ ಜೊತೆ ಮಾತನಾಡುವಾಗ ಅವರ ಸ್ವಭಾವವನ್ನು ಮತ್ತು ಉದ್ದೇಶವನ್ನು ಸ್ವಲ್ಪವಾದರೂ ತಿಳಿದುಕೊಳ್ಳುವ ಹಾಗಿರಬೇಕು. ಎಲ್ಲೂ ಮೋಸ ಹೋಗದೆ ಪ್ರತಿಯೊಂದನ್ನು ಸೈಂಟಿಫಿಕ್ ಆಗಿ ಮತ್ತು ಪ್ರಾಕ್ಟಿಕಲ್ ಆಗಿ ಆಲೋಚಿಸಬೇಕು. ಕಾಮಿಡಿಗೆ ಮತ್ತು ಕಾಂಟ್ರವರ್ಸಿಗೆ ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಡದೆ ತಿಳಿಯದೇ ಇರುವುದನ್ನು ತಿಳಿದುಕೊಳ್ಳಬೇಕು. ಬರದೇ ಇರುವುದನ್ನು ಕಲಿತುಕೊಳ್ಳುವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಕಲಿತುಕೊಳ್ಳುವುದು ಎಂಬುದು ನಿರಂತರ ಪ್ರಕ್ರಿಯೆ. ಏಕೆಂದರೆ ನಾವು ಕಲಿತಿರುವುದು ಹೋಗಿ ಹೊಸ ವಿಷಯಗಳು ಬರ್ತಾನೇ ಇರ್ತವೆ. ಇಲ್ಲವಾದರೆ ಹಿಂದೆ ಉಳಿದು ಬಿಡುತ್ತೇವೆ. ಐದನೆಯದು ಕುಟುಂಬ ಮತ್ತು ಕೆಲವು ಒಳ್ಳೆಯ ಮಾನವ ಸಂಬಂಧಗಳು. ಇದರಲ್ಲಿ ಗಂಡ, ಹೆಂಡತಿ ಮತ್ತು ಅವರ ಮಕ್ಕಳು. ನೀವು ಒಳ್ಳೆಯವರಾಗಿ ಇಲ್ಲದಿದ್ದರೆ ಇತರರಿಗೆ ನೀವೇ ಏನಾದರೂ ಹೇಳಲು ಅವಕಾಶ ಕೊಟ್ಟ ಹಾಗೆ ಆಗುತ್ತದೆ. ಹಾಗೆ ಒಳ್ಳೆಯ ಬಂಧುಗಳು, ಸ್ನೇಹಿತರು, ಮನುಷ್ಯರ ಪರಿಚಯಗಳು ಕೂಡ ಉಪಯೋಗವಾಗುತ್ತದೆ. ಎಲ್ಲರನ್ನೂ ದೂರ ಮಾಡಿ ನಾವೇ ಬದುಕಬೇಕೆಂಬುದು ಕೆಲವು ದಿನಗಳು ಮಾತ್ರ ಚೆನ್ನಾಗಿರುತ್ತದೆ. ಆದರೆ ಸಮಸ್ಯೆ ಬಂದಾಗ ಮನುಷ್ಯರ ಅವಶ್ಯಕತೆ ಬೇಕಾಗುತ್ತದೆ. ನೆನಪಿನಲ್ಲಿಟ್ಟುಕೊಳ್ಳಿ. ನಾವು ಸತ್ತರೆ ಕನಿಷ್ಠ ಮಸಣಕ್ಕೆ ತೆಗೆದುಕೊಂಡು ಹೋಗಬೇಕಾದರೂ ಜನ ಬೇಕು. ಇಲ್ಲಿ ಎಲ್ಲರೂ ಒಳ್ಳೆಯವರಲ್ಲ ಎನ್ನುವುದು ಎಷ್ಟು ನಿಜವೋ ಎಲ್ಲರೂ ಕೆಟ್ಟವರಲ್ಲ ಎನ್ನುವುದು ಕೂಡ ಅಷ್ಟೇ ನಿಜ. ಇಲ್ಲಿ ಯಾವ ಮನುಷ್ಯನಿಗಾದರೂ ನಾನು ಮತ್ತು ನನ್ನ ಕುಟುಂಬವೇ ಮೊದಲ ಪ್ರಾಧಾನ್ಯತೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಎಲ್ಲರ ಜೊತೆ ಅಲ್ಲದಿದ್ದರೂ ಕೆಲವರ ಜೊತೆಯಾದರೂ ಬೆರೆತು ಇರುವುದು ಒಳ್ಳೆಯದು. ಈ ಕಂಟೆಂಟ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಥದ್ದೇ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.